ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು RCB ತಂಡ ಚೆನ್ನೈ ವಿರುದ್ಧ ಪ್ಲೇಯಿಂಗ್ ಲೆವೆನ್ನಲ್ಲಿ ಬದಲಾವಣೆ ಮಾಡುತ್ತೆ ಅಂತ ಹೇಳಬೇಕು. ಹೊಸ ಆಟಗಾರ ಎಂಟ್ರಿ ಕೊಡ್ತಾರೆ RCB ತಂಡಕ್ಕೆ ಅಂತ ಹೇಳಬೇಕು. ಯಾಕಂತಂದರೆ RCB ತಂಡ ಕೂಡ ಮೊದಲನೇ ಪಂದ್ಯ ಆಲ್ರೆಡಿ ಗೆದ್ದಿದೆ. ಅದೇ ರೀತಿ ಚೆನ್ನೈಯವರು ಕೂಡ ಗೆದ್ದಿದ್ದಾರೆ ಅಂತ ಹೇಳಬೇಕು. ಮುಂಬೈ ಅಗೇನ್ಸ್ಟು ಕಂಫರ್ಟಬಲ್ ಆಗಿ ಗೆದ್ದರೆ ಎರಡು ತಂಡಗಳು ಅಂತ ಹೇಳಬೇಕು. ಎರಡು ತಂಡಗಳು ಒಂದೊಂದು ಪಂದ್ಯ ಗೆದ್ದಿರೋ ಕಾರಣದಾಗಿ ಇಲ್ಲಿ ಯಾವ ತಂಡಕ್ಕೆ IPL ಮೊದಲನೇ ಸೋಲು ಕಾಣ್ತಿರೋದು ಕಾದು ನೋಡಬೇಕು. ನಮ್ಮ RCB ತಂಡ ಚೆನ್ನೈಯಲ್ಲಿ ಅಷ್ಟೊಂದು ರೆಕಾರ್ಡ್ನ ಇಟ್ಕೊಂಡಿಲ್ಲ. ಯಾಕಂದರೆ ನಡೀತಿರೋದು ಚಿದಂಬರಂ ಸ್ಟೇಡಿಯಮಲ್ಲಿ ಆಗಿರೋದ್ರಿಂದ ಆ ಸ್ಟೇಡಿಯಮಲ್ಲಿ RCB ತಂಡ ಅಷ್ಟೊಂದು ಪಂದ್ಯ ಗೆದ್ದಿಲ್ಲ ಅಂತ ಹೇಳಬೇಕು. ಕಳೆದ ವರ್ಷವೂ ಕೂಡ ಅದೇ ಸ್ಟೇಡಿಯಮಲ್ಲಿ ಸೋತಿದ್ದು. ನಾವೀಗ ಆ ಸೈಡು ಕೂಡ ತೀರಿಸ್ಕೋಬೇಕು. ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಅವರು ಕೂಡ ಕಾಯ್ತಾ ಇರ್ತಾರೆ, ನಾವು ಬೆಂಗಳೂರಲ್ಲಿ ಸೋತಿದ್ವಲ್ಲ, ಆ ರೀತಿ ಪ್ಲೇ ಆಫ್ಗೆ ಹೋಗ್ದಂಗೆ 18ರಿಂದ ಗೆಲ್ಲಬೇಕಿತ್ತು. ನಮ್ಗೆ ಗೊತ್ತಿರ್ಬೋದು ಆ ಪಂದ್ಯ ಯಾರು ಕೂಡ ಮರೆಯೋಕ್ಕಾಗೋದಿಲ್ಲ. ಆ ರೀತಿ ಗೆದ್ಮೇಲೆ ಅವರು ಕೂಡ ಸೇಡ್ನ ತಿರ್ಸ್ಕೋಬೇಕು, RCB ತಂಡಕ್ಕೆ ಗುಂಬೇಕು ಅಂತ ಕಾಯ್ತಾ ಇರ್ತಾರೆ. ಅದು ಅಸಾಧ್ಯ ಅಂತ ಅನ್ಕೋಬೇಕು. KKR ಲಾಸ್ಟ್ ಮ್ಯಾಚ್ RCB ತಂಡದ ಪ್ಲೇಯಿಂಗ್ ಲೆವೆನ್ ನೋಡೋದಾಯಿತು ಅಂತಂದರೆ ಈಗ ಚೆನ್ನೈ ವಿರುದ್ಧ ಪ್ಲೇಯಿಂಗ್ ಲೆವೆನಲ್ಲಿ ಹೊಸ ಆಟಗಾರ ಎಂಟ್ರಿ ಕೊಡ್ತಾರೆ ಅಂತ ಕನ್ಫರ್ಮ್ ಆಗಿ ಗೊತ್ತಿರುತ್ತೆ ಅಂತ ಹೇಳ್ಬೇಕು ಎಲ್ಲರೂ ಕೂಡ. ಲಾಸ್ಟ್ ಮ್ಯಾಚ್ ಪ್ಲೇಯಿಂಗ್ ಲೆವೆನ್ ನೋಡೋದಾಯಿತು ಅಂತಂದರೆ RCB ತಂಡದ ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟು ಕೊಟ್ಟಿದ್ದರು, ಲಿವಿಂಗ್ಸ್ಟನ್, ಜಿತೇಶ್ ಶರ್ಮಾ, ಟೀಮ್ ಡೇವಿಡ್, ಪಾಂಡ್ಯ ಮತ್ತು ಹಾರ್ದಿಕ್ ಪಾಂಡ್ಯ, ಕುರ್ನಾಲ್ ಪಾಂಡ್ಯ ಅವರು ಮತ್ತು ರಸಿಕ್ ಅವರು, ಸುಯೇಶ್, ಏಜಲುಡ್ಡು, ಎಷ್ಟ ಹೇಳೋರು ಇದ್ರು ಅಂತ ಹೇಳಬೇಕು. ಈಗ ಇಲ್ಲಿ ಪ್ಲೇಯಿಂಗ್ ಲೆವೆನ್ ಬದಲಾವಣೆ ಆಗುತ್ತೆ RCB ತಂಡದ್ದು. ಯಾರಪ್ಪ ಎಂಟ್ರಿ ಕೊಡ್ತಾರೆ ಅನ್ನೋದಾಯ್ತು ಅಂದರೆ ಭುವನೇಶ್ವರ್ ಕುಮಾರ್ ಅವರು ಮಿಸ್ ಆಗಿದ್ರು ಅಂತ ಹೇಳಬೇಕು. 10 ಕೋಟಿ ಕೊಟ್ಬಿಟ್ಟು RCB ತಂಡಕ್ಕೆ ಬೆಂಚಲ್ಲಿ ಕೂಡಿಸೋಂಥ ಹಣೆ ಬರ ಏನಿಲ್ಲ. ಅದು ಕೂಡ ಅಂಥ ಬೌಲರ್ನ ಅಂತ ಹೇಳಬೇಕು. ಸ್ವಿಂಗ್ ಮಾಡೋವಂಥ ಬೌಲರು, ಇಂಡಿಯನ್ ಬೌಲರ್ನ ಕುಣಿಸೋಂಥ RCB ತಂಡ ಮೂರ್ಖ ತಂಡ ಅಲ್ಲ ಅಂತ ಹೇಳಬೇಕು ಎಲ್ಲರೂ ಕೂಡ. RCB ತಂಡ ಅವರು ಇಂಜುರಿ ಆಗಿತ್ತು, KKR ಅಗೇನ್ಸ್ಟು ಸ್ವಲ್ಪ ಇಂಜುರಿ ಆಗಿತ್ತು, ಯಾಕೆ ಬೇಕು ರಿಸ್ಕ್ ತಗೊಂಡು ಆಡಿಸೋದು ಅಂತ ಅವ್ರನ್ನ ಆಡಿಸುತ್ತಿಲ್ಲ ಅಷ್ಟೇ ಅಂತ ಹೇಳಬೇಕು. RCB ತಂಡ ಅವರೇ ಅಪ್ಡೇಟ್ ಮಾಡಿರೋ ಪ್ರಕಾರ ನಾವು ಚೆನ್ನೈ ವಿರುದ್ಧ ಆಡಿಸ್ತೀವಿ ಅಂತ ಹೇಳಿದರೆ ಚೆನ್ನೈ ಮೇಲೆ ಆಡಿಸ್ತಾರೆ ಭುವನೇಶ್ವರ್ ಕುಮಾರ್ನ. RCB ತಂಡ ಏನು ಭುವನೇಶ್ವರ್ ಕುಮಾರ್ನ ಬಿಟ್ಟಿದ್ದಕ್ಕೆ ಎಲ್ಲರೂ ಕೂಡ ಅಂದರೆ ಆ ಪ್ಲೇಯಿಂಗ್ ಲೆವೆನ್ ಆಡಿಸ್ತಿರೋ ಕಾರಣಕ್ಕೆ ಅಯ್ಯೋ ದಡ್ಡನ ಮಕ್ಕಳು ಗುರು, ಇವರು ಏನು ಆಡ್ತಾರೆ ಗುರು ಅನ್ನೋ ರೀತಿ ಮಾತಾಡ್ತಿದ್ರು. ಆದರೆ RCB ತಂಡ ಇಂಜುರಿಯಿಂದಾಗಿ ಭುವನೇಶ್ವರ್ ಕುಮಾರ್ ಇಂಜುರಿ ಆಗಿರೋ ಕಾರಣದಾಗಿ ಸುಮ್ಮನೆ ಯಾಕೆ ರಿಸ್ಕ್ ತಗೊಂಡು ಜಾಸ್ತಿ ಪೇಂಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು RCB ತಂಡ ಹೊಸ ಆಟಗಾರರಿಗೆ ಚಾನ್ಸ್ ಕೊಡ್ತು ಅಂತ ಹೇಳಬೇಕು. ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಗಾಯ್ಸ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಮಸ್ಕಾರ.